ಈ ಅಧಿಕಾರ ನೀವೇನಾದ್ರು ಇದನ್ನ ಗ್ರಾಂಟೆಡ್ ಅನ್ನ ತಗೊಂಡ್ರೆ ಅಧಿಕಾರಿಗಳು, ನಾಳೆ ಬೆಳಗ್ಗೆ ಯಾವ ರೈತರು ಕೂಡ ಧೈರ್ಯದಲ್ಲಿ ಅವನ ತೋಟಕ್ಕೆ ಹೋಗೋದು ಕಷ್ಟ ಇದೆ. ಮಂತ್ರಿಗಳೇ, ದಯಮಾಡಿ ನೊಂದು ಹೇಳ್ತಾ ಇದ್ದೀವಿ ಇದು ವಿಚಾರನ. ನಿರ್ದಾಕ್ಷಿಣ್ಯವಾಗಿ ಅವನು ಮಾಡಿರ್ತಕ್ಕಂಥದ್ದು ಘೋರ ಅಪರಾಧ, ಇಂಟೆನ್ಷನ್ ಮರ್ಡರ್. ಅದು ಆ ಮರ್ಡರ್ ಕೇಸ್ನ ಹಾಕಿ ಅವ್ರನ್ನ ಅರೆಸ್ಟ್ ಮಾಡದೇ ಇದ್ರೆ ಈ ನಾಡಿನ ಜನರಿಗೆ ನೀವು ನ್ಯಾಯ ಕೊಟ್ಟಂಗೆ ಆಗೋದಿಲ್ಲ. ನೆನಪಿಡಿ ದಯಮಾಡಿ. ಇದನ್ನ ಅವ್ರು ಏನಾದ್ರು ಗ್ರಾಂಟೆಡ್ ಅನ್ನ ತಗೊಂಡ್ರೆ ನಮ್ಮ ಯಾವ ರೈತರು ಜೀವನ ಮಾಡಕ್ ಸಾಧ್ಯ ಇಲ್ಲ ಈ ನಾಡಿನಲ್ಲಿ. ಫಾರೆಸ್ಟ್ಗೂ ಅಲ್ಲಿರ್ತಕ್ಕಂಥ ರೈತರು ಅವಿನಾಭಾವ ಸಂಬಂಧ ಇದೆ. ಆ ಸಂಬಂಧದಲ್ಲಿ ಅವರು ಹೋಗಿರ್ತಾರೆ. ಪಾಪ ಇವತ್ತು 3 ಜನ ಆ ಪ್ರಾಣ ಅಮಾಯಕರನ್ನ ಇವತ್ತು ಬಲಿ ತೆಗೆದುಕೊಂಡಂತ ಸಂದರ್ಭದಲ್ಲಿ ನೀವು ಈ ಜನರ ರಕ್ಷಣೆ ಬರ್ದಿದ್ರೆ ಈ ಸರ್ಕಾರದಲ್ಲಿ ಅಂತ ಮುಟ್ಟಾಳ ಅಧಿಕಾರಿಗಳಿಗೆ, ಅಂತಹ ಘನಘೋರ ಅಪರಾಧ ಮಾಡಿರ್ತಕ್ಕಂಥ ಅಧಿಕಾರಿಗಳನ್ನ ರಕ್ಷಣೆ ಮಾಡಿದ್ರೆ ನಾಡಿನ ಜನತೆಗೆ ದ್ರೋಹ ಮಾಡಿದಾಗ ಆಗ್ತದೆ. ಆಯ್ತು, ಆ ಮಾಂಸ ಕಡಿದ್ರಲ್ಲ, ಇಷ್ಟು ಸಿಬ್ಬಂದಿ ಇದ್ರಲ್ಲ, ನಿಮಗೆ ಇಷ್ಟೊಂದು ಜನ ಮೆನ್ನಿದ್ರಲ್ಲ, ಫೋರ್ಫಿಟ್ ಆ ಜಾಗದಲ್ಲಿ ಎಲ್ಲಿ ಸರೌಂಡಿಂಗ್ ಅಲ್ಲಿ ಆ ಇನ್ಸಿಡೆಂಟ್ ಆಯ್ತು, ಆ ಪದದಲ್ಲಿ ಹೇಳ್ದ ಸುತ್ತಮುತ್ತ ಹುಡುಕಿದ್ರೆ ಅದ್ರ ಚರ್ಮ ಸಿಗ್ತಾ ಇರ್ಲಿಲ್ವ, ಅದ್ರ ಕುತ್ತಿಗೆ ಸಿಗ್ತಾ ಇರ್ಲಿಲ್ವ, ಅದ್ರ ಕಾಲು ಸಿಗ್ತಾ ಇರ್ಲಿಲ್ವ? ಇಂಥ ಪ್ರಾಣಿ ಅಂತ ಹೇಳಕ್ಕೆ ಇದರಲ್ಲಿ ಕ್ಲಿಯರ್ ಆಗಿ ಹೇಳ್ತದೆ. ಯಾವುದೋ ಮಾಂಸ ತುಂಬಿ 2 ಚೀಲದಲ್ಲಿ ಹೊತ್ಕೊಂಡ್ಬಂದು ಅವ್ರು ಇಂಥ ಮಾಡಿದ್ದಾರೆ ಅಂತ ಹೇಳಕ್ಕೆ ನಾಚಿ ಆಗಲ್ಲ ನಮ್ಮ ಅಧಿಕಾರಿಗಳಿಗೆ. ಸರ್ಕಾರಕ್ಕೆ ಕಪ್ಪು ಮಸಿ ಬೆಳೀತಾ ಇದ್ದಾರೆ ಸಚಿವರೇ. ಸರ್ಕಾರ ಕಪ್ಪು ಮಸಿ ಇದರಿಂದ ಬರಬಾರ್ದು. ವುಮನ್ ಲೈಫ್ ವೆರಿ ವೆರಿ ಇಂಪಾರ್ಟೆಂಟ್. ಅಮಾಯಕರು ಹಳ್ಳಿಯವರು ಹೋಗಿದ್ದಾರೆ ಬಿಟ್ರಿ, ಒಂದು ಶಿಕಾರಿಗೆ ಹೋಗಿದ್ದಾರೆ. ಏನು ಕೆಲವು ಸರಿ ಏನಾಗ್ತದೆ, ನಾನು ಬೆಳೆಗಳು ನಾಶ ಆಗ್ತದೆ ಅಂತ ಸಲ ಹಂದಿ ಹೊಡೆದಿರೋದು ಉಂಟು, ಬೇಕಾದಷ್ಟಾಗಿದೆ. ಹಂದಿ ಹೊಡೆದ್ರೆ ಅಲ್ಲೇ ಉಣ್ಬೇಕು ಅಂತಿದೆ, ಅಲ್ಲೇ ಸುಡಬೇಕು ಅಂತಿದೆ. ಈ ತಗೊಂಡ ಉಪಯೋಗ ಹಂಗಿಲ್ಲ ಅಂತ ಸರ್ಕಾರದ ಕಾನೂನಿದೆ. ನಾನು ಯಾಕೆ ಹೇಳ್ತಾ ಇದ್ದೀನಿ, ಇಷ್ಟು ಅಮಾಯಕರು ಇಡೀ ಫ್ಯಾಮಿಲಿ ಅನಾಥ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ಕುಟುಂಬದ ರಕ್ಷಣೆಗೆ ಯಾರು ಬರ್ಬೇಕು ಇವತ್ತು? ಯಾರು ಬರ್ಬೇಕು ಸ್ವಾಮಿ? ಅಧಿಕಾರಿಗಳು ಅಂತ ಮುಟ್ಟಾಳ ಅಧಿಕಾರಿಗಳು ಈ ಸರ್ಕಾರದಲ್ಲಿ ಇದ್ರೇನು ಬಿಟ್ರೇನು? ಮಾನವ ಜನ್ಮ ಅವ್ರನ್ನ ಬಲಿ ತಕ್ಕಂತಕ್ಕಂಥ ಅಧಿಕಾರಿಗಳು ಬೇಕಾ ನಮಗೆ? ಅಂತ ಅಧಿಕಾರಿಗಳು 10 ಜನ ಅಧಿಕಾರಿಗಳಿದ್ದಾರೆ ಅಲ್ಲಿ, ಒಬ್ಬರಲ್ಲ ಇಬ್ಬರಲ್ಲ. ಎತ್ತರ ಪ್ರದೇಶರು ಇದ್ದಂತೆ ಏನು ಕೋರ್ಟ್ ಎವಿಡೆನ್ಸ್ ಆಯ್ತು? ಕೋರ್ಟ್ ಎವಿಡೆನ್ಸ್ ಕೊಡಕ್ಕೆ ಮನಮನೆಯಲ್ಲಿ ಹೇಳಕ್ಕೆ ಎತ್ತರ ಪ್ರದೇಶ ಅದಕ್ಕೆ ಎಲ್ಲೆಲ್ಲಿ ಬೇಕು ಆರಿಸಿದ್ರು, ಅದಕ್ಕೋಸ್ಕರ ಇದಾಯ್ತು ಅಂತೇಳಿ ಅಂತ ಆಯ್ತು. ಇಸ್ ದೇರ್ ಎನಿ ಸ್ಮಾಲ್ ಇಂಜುರೀಸ್ ಟು ಯುವರ್ ಆಫೀಸರ್ಸ್? ಲೆಟ್ ಶೋ ಮಿ ಸಿಂಗಲ್ ಇಂಜುರೀಸ್ ಟು ಯುವರ್ ಆಫೀಸರ್ಸ್. ಅಷ್ಟೊಂದು ಜನ ಗುಂಡಿನ ದಾಳಿ ಆಗ್ಬೇಕಾರೆ, 10 ಜನ ಗುಂಪಲ್ಲಿ ಇರ್ಬೇಕಾರೆ ಅವ್ರಿಗೆ ಇನ್ಫೈಟ್ ಆದಾಗ ಬೀಳೋದಿಲ್ಲ, ಗುಂಡು ಬೀಳಲ್ಲ. ಅವ್ರದ್ದು ಚೆರೆ ಕೋವಿಗಳು ಯಾರು ಅಲ್ಲಿ ಕಳ್ಕೋವಿ ಇಟ್ಕೊಂಡವ್ರದ್ದು, ಇವ್ರದ್ದು ಒರಿಜಿನಲ್ ಕೋವಿ ಗುಂಡಿನ ಕೋವಿ ಇವ್ರದ್ದು. ಇವ್ರು ಚೆರೆ ಕೋವಿ ಯೂಸ್ ಮಾಡಲ್ಲ ಈ ನಮ್ಮ ಅಧಿಕಾರಿಗಳು. ಗುಂಡೆ ಬುಲೆಟೇ ಇವ್ರದ್ದು. ಚೆರೆ ಕೋವಿ ಹಾಕಿರ್ತಾರೆ, ಅಕ್ಕಿ ಪಕ್ಷಿ ಸಣ್ಣ ಪಣ್ಣ ಪ್ರಾಣಿಗಳು ಇಡೋದು. ಆ ಚೆರೆ ಕೋವಿ ಡಿಸ್ಟ್ರಿಬ್ಯೂಷನ್ ಆದರೆ ಇನ್ನು ಹೆಚ್ಚಿಗೆ 30-40 ಅಡಿ ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ಆ 30-40 ಅಡಿ ಡಿಸ್ಟ್ರಿಬ್ಯೂಷನ್ ಆಗ್ಬೇಕಾದ್ರೆ 10 ಜನ ಅಧಿಕಾರಿ ಒಬ್ಬನೇ ಯಾರು ಗುಂಡು ಬಿಡ್ಬೇಕಲ್ರಿ? ಇನ್ಆಂಟಿಸಿಪೇಷನ್ ಹೊಡೆದ್ರು, ಅದಕ್ಕೋಸ್ಕರ ನಮ್ಮ ಪ್ರಾಣ ರಕ್ಷಣೆ ಹೊಡೆದು ಅಂತ ಇಲ್ಲಿ ಬರೆದ್ಬಿಟ್ಟು ಆಲ್ರೆಡಿ ಇವಾಗ ಏನು ಹೊರಡಿ ಏನು ಹೇಳಿದ್ರಿ ಇದರಲ್ಲಿ? ನಮ್ಮ ಅಧಿಕಾರಿಗಳು ಏನು ತಪ್ಪಿಲ್ಲ, ನಿಮ್ಮ ಮತ್ತೆ ಉಂಸಕ್ಕೆ ಎನ್ಕ್ವೈರಿ ಮಾಡೋದು. ನೀವು ಏನು ಎನ್ಕ್ವೈರಿ ಮಾಡ್ತಾರೆ ಸ್ವಾಮಿ? ಇಲ್ಲಿ ರಕ್ಷಿಸಿಕೊಳ್ಳಲು ಪ್ರತಿದಾಳಿ ನಡೆಸುತ್ತಾರೆ ಹೊರತು ಉದ್ದೇಶಪೂರ್ವಕ ತಾವಾಗಿ ಅವರ ಮೇಲೆ ನಾಳಿ ನಡೆಸಿರುವುದಿಲ್ಲ. ಈ ರಿಪೋರ್ಟ್ ಕೊಟ್ಟ ಮೇಲೆ ಇನ್ನೆಲ್ಲರಿ ನ್ಯಾಯ ಸಿಗುತ್ತೆ ನಮ್ಮ ಜನಕ್ಕೆ? ಇನ್ಯಾವ ಫಾರೆಸ್ಟ್ ಟೆಲರ್ಸು ಅಕ್ಕಪಕ್ಕ ಫಾರೆಸ್ಟ್ ಅಲ್ಲಿ ಹಳ್ಳಿಗಳ ಜನ ಇನ್ನು ಯಾವ ಧೈರ್ಯದಲ್ಲಿ ಅರಣ್ಯದಲ್ಲಿ ಹೋಗ್ತಾರೆ? ಹೊಂಗೆಕಾಯಿ ಬೀಜ ಹಾಕಕ್ಕೆ ಹೋಗ್ತಾರೆ, ಬೇವಿನ ಬೀಜ ಹಾಕಕ್ಕೆ ಹೋಗ್ತಾರೆ. ಫಾರೆಸ್ಟ್ ಉತ್ಪನ್ನಗಳಿಂದ ತಗೊಂಡು ಅದ್ರಲ್ಲಿ ಜೀವನ ಮಾಡತಕ್ಕಂಥ ಲಕ್ಷಾಂತರ ಮಂದಿ ಇವತ್ತು ಬಡವರು ಇದ್ದಾರೆ. ಇವತ್ತು ಆ ಬಡವರ ರಕ್ಷಣೆಯನ್ನು ನಾಳೆ ಬೆಳಗ್ಗೆ ನೀವು ಫೋರ್ತ್ ವಿತ್ ಅವರಿಗೆ BNS 103 ಕೇಸ್ ಹಾಕಿದ್ರಿ, FIR ಹಾಕಿದ್ರಿ. ಇಷ್ಟು ದಿನ ಬೇಕಾ ಅವ್ರು ಏನು ಮಾಡಿದಾರೆ ಅಂತ ಹೇಳಕ್ಕೆ? 103 ಹಾಕಿ ಮೇಲೆ ಫೋರ್ತ್ ವಿತ್ ಅವ್ರು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ಬೇಕು ಅಧಿಕಾರಿಗಳನ್ನ. ಮೇಬಿ ಇಷ್ಟ ಅಧಿಕಾರ ನೀವು ಅಧಿಕಾರಿಗಳಿಗೆ ಅವರಿಗೆ ಗುಂಡಾರ್ಥ ಕೊಟ್ಟಿದ್ದೀರ ನೀವು? ಮಾನವ ಜನ್ಮಕ್ಕೆ ಬೆಲೆ ಇಲ್ವಾ ಇವತ್ತು? ಹಳ್ಳಿಗಾಡಿನ ಬದುಕಿನ ಜನರ ರೈತರ ಬದುಕಿಗೆ ಬೆಲೆ ಇಲ್ವೇನ್ರಿ? ದನ ಕೂರಿ ಕಟ್ಕೊಂಡು ಕಾಡಲ್ಲಿ ಓಡಾಡದೆ ಮತ್ತೆಲ್ಲರೂ ಓಡಾಡ್ಬೇಕು ಅವನು. ಸಾವಿರಾರು ಹಳ್ಳಿಗಳು ಅಡ್ಜಸ್ಟೆಡ್ ವಿಲೇಜ್ ಅಡ್ಜಸ್ಟೆಡ್ಗೆ ನಮ್ಮ ಇರ್ತಕ್ಕಂಥ ವೈಲ್ಡ್ ಲೈಫ್ಗೆ ಅಡ್ಜಸ್ಟೆಡ್ ಭದ್ರಾ ಬನ್ನಿ ಭದ್ರಾ ಅಭಯಾರಣ್ಯದಲ್ಲಿ ಫಾರೆಸ್ಟ್ ಅಡ್ಜಸ್ಟೆಡ್ ಮನೆ ಕಟ್ಕೊಂಡಿದ್ದಾರೆ. ಫಾರೆಸ್ಟ್ ಒಳಗೆ ಮನೆ ಇದೆ. ಏನ್ ಮಾಡ್ಬೇಕು ಅವರು? ನಾವು ಕೋವಿ ಲೈಸೆನ್ಸ್ ಹೋಗಿ ಇಟ್ಕೊಂಡು ಯಾರು ತೋಟ ಇಟ್ಟರು ಅವರೆಲ್ಲ ಲೈಸೆನ್ಸ್ ಹೋಗಿತ್ತು ಹೆಗಲ ಮೇಲೆ ಇಟ್ಕೊಂಡೇ ಹೋಗೋದಲ್ಲಿ. ಚಿಕ್ಕಮಗಳೂರು ಇರ್ಬೋದು, ಮೂಡಿಗೆರೆ ಇರ್ಬೋದು, ಶಿವಮೊಗ್ಗ ಇರ್ಬೋದು, ಅಲ್ಲೆಲ್ಲ ಹೆಗಲ ಮೇಲೆ ಇಟ್ಕೊಂಡು ಹೋಗ್ತಾರೆ. ನಾಳೆ ಬೆಳಗ್ಗೆ ಈ ಅಧಿಕಾರ ನೀವೇನಾದ್ರು ಇದನ್ನ ಗ್ರಾಂಟೆಡ್ ಅನ್ನ ತಗೊಂಡ್ರೆ ಅಧಿಕಾರಿಗಳು, ನಾಳೆ ಬೆಳಗ್ಗೆ ಯಾವ ರೈತರು ಕೂಡ ಧೈರ್ಯದಲ್ಲಿ ಅವನ ತೋಟಕ್ಕೆ ಹೋಗೋದು ಕಷ್ಟ ಇದೆ. ಮಂತ್ರಿಗಳೇ,
ದಯಮಾಡಿ ನೊಂದು ಹೇಳ್ತಾ ಇದ್ದೀವಿ ಇದು ವಿಚಾರನ ನಿರ್ದಾಕ್ಷಿಣ್ಯವಾಗಿ ಅವನು ಮಾಡಿರ್ತಕ್ಕಂಥದ್ದು ಘೋರ ಅಪರಾಧ, ಇಂಟೆನ್ಷನ್ ಮರ್ಡರ್. ಅದು ಆ ಮರ್ಡರ್ ಕೇಸ್ನ ಹಾಕಿ ಅವ್ರನ್ನ ಅರೆಸ್ಟ್ ಮಾಡದೇ ಇದ್ರೆ ಈ ನಾಡಿನ ಜನರಿಗೆ ನೀವು ನ್ಯಾಯ ಕೊಟ್ಟಂಗೆ ಆಗೋದಿಲ್ಲ. ನೆನಪಿಡಿ ದಯಮಾಡಿ. ಇದನ್ನ ಅವ್ರೇನಾದ್ರು ಗ್ರಾಂಟೆಡ್ ಅನ್ನ ತಗೊಂಡ್ರೆ ನಮ್ಮ ಯಾವ ರೈತರು ಜೀವನ ಮಾಡಕ್ ಸಾಧ್ಯ ಇಲ್ಲ ಈ ನಾಡಿನಲ್ಲಿ. ಫಾರೆಸ್ಟ್ಗೂ ಅಲ್ಲಿರ್ತಕ್ಕಂಥ ರೈತರು ಅವಿನಾಭಾವ ಸಂಬಂಧ ಇದೆ. ಆ ಸಂಬಂಧದಲ್ಲಿ ಅವರು ಹೋಗಿರ್ತಾರೆ. ಪಾಪ ಇವತ್ತು 3 ಜನ ಆ ಪ್ರಾಣ ಅಮಾಯಕರನ್ನ ಇವತ್ತು ಬಲಿ ತೆಗೆದುಕೊಂಡಂತ ಸಂದರ್ಭದಲ್ಲಿ ನೀವು ಈ ಜನರ ರಕ್ಷಣೆ ಬರ್ದಿದ್ರೆ ಈ ಸರ್ಕಾರದಲ್ಲಿ ಅಂತ ಮುಟ್ಟಾಳ ಅಧಿಕಾರಿಗಳಿಗೆ, ಅಂತಹ ಘನಘೋರ ಅಪರಾಧ ಮಾಡಿರ್ತಕ್ಕಂಥ ಅಧಿಕಾರಿಗಳನ್ನ ರಕ್ಷಣೆ ಮಾಡಿದ್ರೆ ನಾಡಿನ ಜನತೆಗೆ ದ್ರೋಹ ಮಾಡಿದಾಗ್ತದೆ. ಇದು ದಯಮಾಡಿ ನೀವು ಆ ಅಮಾಯಕರ ರಕ್ಷಣೆಗೆ ಬರಲೇಬೇಕು. ಬೇರೆ ವಿಚಾರ ಬಿಟ್ಬಿಡಿ. ಭಾರಿ ಬರ್ದಿದ್ದಾರೆ. ಇದೆಲ್ಲ ಹೇಳಕ್ ಹೋದ್ರೆ ಇದು ಮ್ಯಾಟರ್ ಆಫ್ ಎವಿಡೆನ್ಸ್. ಆ ಎವಿಡೆನ್ಸ್ ಅಲ್ಲಿ ನೀವು ಇದನ್ನ ಆಲ್ರೆಡಿ ಕನ್ಕ್ಲೂಷನ್. ಇದು ನನಗೆ ಬಹಳ ಬೇಜಾರಿದೆ, ತುಂಬಾ ಬೇಜಾರಿದೆ. ಕನ್ಕ್ಲೂಷನ್ ಬಂದ್ಬಿಟ್ಟಿದ್ರಿ. ತಾವು ಇನ್ನೇನು ನ್ಯಾಯ ಕೇಳಕ್ಕಾಗುತ್ತೆ ಸಭಾಪತಿಗಳೇ? ಇನ್ನೆಂಗೆ ನ್ಯಾಯ ಎಕ್ಸ್ಪೆಕ್ಟ್ ಮಾಡಿದ್ರಿ ಸರ್ಕಾರದಿಂದ ಹೇಳಿ? ಆಲ್ರೆಡಿ ಮಾಡಿ ಆ ಆತ್ಮರಕ್ಷಣೆಗೋಸ್ಕರ ಗುಂಡು ಹೊಡೆದಿದ್ದಾರೆ ಅಂತ ಹೇಳ್ಬೇಕಾದ್ರೆ ಯಾವ ರೀತಿ ಆತ್ಮರಕ್ಷಣೆ ಇರಲಿ? ಯಾವ ರೀತಿ ಆತ್ಮರಕ್ಷಣೆ ಹೇಳಿ ನೋಡೋಣ. ನೀವು ಅವ್ರು ಏನು ಅಪರಾಧ ಮಾಡಿದ್ರು? ಆಫ್ಟರ್ ಆಲ್ ಆ ಮಾಂಸಕ್ಕೆ ಸಂಬಂಧಪಟ್ಟಂತ ಯಾವ ಪ್ರಾಣಿದ ಮಾಂಸ ಅಂತ ಹೇಳಿಲ್ಲ. ಆ ಇನ್ನೂ ಪುರಾವೆಗಳನ್ನು ಇಟ್ಕೊಂಡು ಇವು ಶಿಕಾರಿ ಮಾಡಿದ್ರು ಅಂತ ಹೇಳಕ್ಕೆ ಯಾವುದೇ ಪುರಾವೆ ಕೂಡ ಇಲ್ಲಿಲ್ಲ. ಪಾತ್ರೆ ಪರಡಿ ಅದೆಲ್ಲ ಗೊತ್ತಿದೆ ನಿಮಗೆ. ಶಿಕಾರಿ ಮಾಡೋ ಅವರ ಅಧಿಕಾರಿಗಳು ಗೊತ್ತಿದೆ ಶಿಕಾರಿ ಮಾಡೋರು ಯಾವ ರೀತಿ ಹೋಗ್ತಾರೆ ಅಂತ. ರಾತ್ರಿ ಶಿಕಾರಿಗೆ ಹೋದ್ರೆ ಅಲ್ಲಿ ಇಬ್ಬರು ಅಡಿಗೆ ಮಾಡಕ್ಕೆ ಹೋಗ್ತಾರೆ, ಇನ್ನೊಂದು 4 ಜನ ಶಿಕಾರಿಗೆ ಹೋಗ್ತಾರೆ. ಅಡಿಗೆ ಮಾಡೋ ಜಾಗ ಬೇರೆ, ಶಿಕಾರಿ ಮಾಡೋ ಜಾಗ ಬೇರೆ. ಅಲ್ಲಿ ಅಡಿಗೆ ಮಾಡಿ ಊಟ ಮಾಡಿ ಶಿಕಾರಿ ಆದರೆ ತಗೊಂಡು ಬರ್ತಾರೆ. ಆಗಿದೆ, ಬೇಕಾದಷ್ಟು ಆಗಿದೆ. ಅದಕ್ಕೇನು ಶಿಕ್ಷೆ ಕೊಡ್ಬೇಕು? ಶಿಕ್ಷೆ ಕೊಡಿ ಅವರಿಗೆ. ಆ ಊರನ್ನ ಏನೇನು ಬಂದೋಬಸ್ತ್ ಮಾಡಬೇಕು, ಅಲ್ಲಿರ್ತಕ್ಕಂಥ ನಾಡ ಕೋವಿಗಳು, ಅನ್ಲೈಸೆನ್ಸ್ ಕೋವಿಗಳು ಎಲ್ಲವೂ ಸೀಸ್ ಮಾಡಿ, ಸ್ಟಿಕ್ ಮಾಡಿ. ನಾವು ಅದ್ರ ಬಗ್ಗೆ ಬೇಡ ಅಂತ ಹೇಳಿದ್ರು ನಿಮಗೆ. ಆದರೆ ಅಮಾಯಕರ ಜೀವ ತೆಗೆದಿರಿ, ವಾಪಸ್ ಜೀವ ಕೊಡೋಕೆ ನಿಮ್ಮ ಕೈಲಿ ಸಾಧ್ಯವೇ ಇಲ್ಲ. ನೀವು 1 ಕೋಟಿ ರೂಪಾಯಿ ಪರಿಹಾರ ಕೊಟ್ಟರು ಆ ಮನೆಗೆ ನ್ಯಾಯ ಕೊಡೋಕೆ ಸಾಧ್ಯ ಇಲ್ಲ. ಇವತ್ತು ಇದನ್ನ ಟೇಕ್ ಇಟ್ ಆಸ್ ಗ್ರಾಂಟೆಡ್ ಅಂತ ನಮ್ಮ ಅಧಿಕಾರಿಗಳಿಗೆ ಆಗಬಾರ್ದು. ದಯಮಾಡೋದಕ್ಕೆ ನೀವು ಇದನ್ನು ಮುನ್ನುಡಿ ಬರೀಲೇಬೇಕು. ನೀವು ಮುನ್ನುಡಿ ಬರೀದೇ ಇದ್ರೆ ಸರ್ಕಾರ ಇನ್ಎಫಿಷಿಯೆಂಟ್ ಅಂತ ಹೇಳ್ಬೇಕಾಗುತ್ತೆ. ದಯಮಾಡಿ ಕ್ಷಮಿಸಿ. ಇಂಥ ಅಧಿಕಾರಿಗಳನ್ನ ಯಾವ ಕಾರಣಕ್ಕೂ ನೀವು ಕ್ಷಮಿಸಬೇಡಿ ದಯಮಾಡಿ. ಫೋರ್ತ್ ವಿತ್ ಆಕ್ಷನಿಂಗ್ ಬೇಸನಲ್ಲಿ 103ನಲ್ಲಿ ಏನು ಆಕ್ಷನ್ ಆಗಿದೆ ಅದ್ರ ಪ್ರಕಾರ ಮರ್ಡರ್ ಕೇಸ್ ಅವ್ರ ಮೇಲೆ ಹಾಕಬೇಕು. ಎಲ್ಲ ಅಧಿಕಾರಿಗಳು ಯಾವ ಅಧಿಕಾರಿ ಬೇಕಾಗಿರಲಿ ಅವ್ರನ್ನ ಕೂಡಲೇ ಜೈಲಿಗೆ ಕಳ್ಸಕ್ಕಂಥ ಕೆಲಸ ಮಾಡಿದ್ರೆ ಮಾತ್ರ ಇಡೀ ನಾಡಿನ ಜನರಿಗೆ ನೀವು ನ್ಯಾಯ ಕೊಟ್ಟಂಗಾಗುತ್ತೆ. ನಮ್ಮ ರೈತರು ಕಾಡಿನ ಇಕ್ಕೆಲೆಗಳಲ್ಲಿ ಯಾರ್ಯಾರು ತಿರುಗಾಡ್ತಾರೆ, ಯಾರ್ಯಾರು ಜೀವನ ಮಾಡ್ತಾ ಇದ್ದಾರೆ, ಕಾಡು ಮತ್ತು ಸಂಬಂಧ ಇಟ್ಕೊಂಡಿದ್ದಾರೆ, ಆ ಸಂಬಂಧಕ್ಕೊಂದು ಬೆಲೆ ಕೊಟ್ಟಂಗಾಗ್ತದೆ. ಅವ್ರಿಗೆ ಮುಂದೆ ಧೈರ್ಯದಲ್ಲಿ ಅವ್ರ ಕೆಲಸ ಮಾಡೋದಕ್ಕೆ ಅನುಕೂಲ ಆಗ್ತದೆ. ಯಾರು ಕೂಡ ಇಂಥ ಇಂಟೆನ್ಷನ್ ಮಾಡೋದನ್ನ ನಾವು ಒಪ್ಪೋಕೆ ಸಾಧ್ಯ ಇಲ್ಲ. ಇದು ಇಂಟೆನ್ಷನ್ಲಿ ಮಾಡ್ತಾರೆ. ಇದನ್ನ ಫೋರ್ಸ್ ಕೆಲಸ ಮಾಡಬೇಕಾಗುತ್ತೆ. ದಯಮಾಡಿ ಸಭಾಪತಿಗಳು.